ಅಂತ ಅನ್ಕೊಂಡಿದ್ದಿ ಅಲ್ವಾ? ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ. ನಾನು ಇನ್ನು 2 ಡೇಸ್ ಬಿಟ್ಟು UK ಹೋಗ್ತೇನೆ. ನೀನು ನನ್ನ ಜೊತೆ ಬರ್ತೀಯಾ? ಇವರು ಟ್ರೈನ್ಗೆ ಹೊಂಟಾರಲ್ಲ, ವಾಪಸ್ ಬರಲಿ. ಬಂದಮೇಲೆ ನಾನು ಅವರು ಸೇರಿಸಿ ಬರ್ತೇವೆ. ರಾಣಿ, ಯಾಕೆ ಬೇಜಾರಿನಲ್ಲಿ ಇದೆಯಲ್ಲ? ಹಾಗೇನಿಲ್ಲ ಜ್ಯೋತಿಕಾ, ಆರಾಮಾಗಿ ಅದೀನಿ. ನೀನು ಹೇಳದಿದ್ದರೂ ನನಗೆ ಗೊತ್ತಾಗುತ್ತೆ. ಗಿರಿ ನಿನ್ನ ಬಿಟ್ಟು ಹೋಗ್ತಿದ್ದಾನೆ ಅಂತ ವಿಚಾರ. ಅದೇ, ಅಷ್ಟು ದಿವಸ ಅವ್ರನ್ನ ಬಿಟ್ಟು ಹೆಂಗಿರೋದು ಅಂತ ಚಿಂತೆ ಮಾಡತ್ತೀನಿ. ಡೋಂಟ್ ವರಿ, ಸ್ವಲ್ಪ ದಿನದಲ್ಲೇ ಮತ್ತೆ ಬರ್ತಾನೆ ಅಲ್ವಾ? ಒಳ್ಳೆ ಕೆಲಸಕ್ಕೆ ಹೋಗೋವಾಗ ಹೀಗೆ ಬೇಜಾರು ಮಾಡ್ಕೋಬೇಡ, ಓಕೆ? ಅಲ್ಲ ಜ್ಯೋತಿಕಾ, ಅವರು ನಾಳೆ ಹೋಗ್ತಾರ, ನೀನು ನಾಡ್ದು ಹೋಗಿ. ಇಬ್ಬರೂ ಇರಂಗಿಲ್ಲ, ನಾನು ಅತ್ತಿ ಮಾವ. ಬೇಜಾರು. ಓ ಸಾರಿ, ಅವನು ಇವಾಗಲೇ ಹೋಗ್ತಾನೆ ಅಂತ ನನಗೆ ಗೊತ್ತು ಇರಲಿಲ್ಲ. ಅದಕ್ಕೆ ನಾನು ಫ್ಲೈಟ್ ಬುಕ್ ಮಾಡಿಬಿಟ್ಟೆ. ನಿಮಗೆ ಇಲ್ಲಿ ಬೇಜಾರು ಆದರೆ ಸ್ವಲ್ಪ ದಿನ ನಿಮ್ಮ ಅಮ್ಮನ ಮನೆಗೆ ಹೋಗಿ ಬಾ. ಇಲ್ಲ ಇಲ್ಲ, ಹಾಗೇನಿಲ್ಲ, ನೋಡ್ತೀನಿ. ಆಮೇಲೆ ಬೇಕಾದರೆ ಹೋಗ್ತೀನಿ, ಎಲ್ಲೂ ಹೋಗಲ್ಲ. ಪಾಪ ಅತ್ತಿಯವರು ಒಬ್ಬರೇ ಆಗಿಬಿಡ್ತಾರೆ, ಅವ್ರಿಗೂ ಬೇಜಾರಾಗುತ್ತಲ್ಲ, ಅದಕ್ಕೆ. ರಾಣಿ, ನೀನು ಟಿಫನ್ ಮಾಡ್ದ? ರಾಣಿ ರಾಣಿ, ಓ ಆಂಚಿ ನಿನ್ನ ಕರೀತಿದ್ದಾರೆ, ಯಾಕೆ ಅಂತ ಕೇಳು, ಹೋಗು. ಓ, ಇಬ್ಬರು ಮಾತಾಡಕೋತ ಇಲ್ಲಿ ನಿಂತೀರಾ? ನಮ್ಮ ಮನೆಯೆಲ್ಲ ಹುಡ್ಕೊಂಬನ್ಯವ. ಯಾಕೆ ಆಂಚಿ, ಏನಾದರೂ ಕೆಲಸ ಇತ್ತಾ? ಕೆಲಸ ಏನಿಲ್ವಾ ಜ್ಯೋತಿಕಾ, ಈಕೆ ಮುಂಜಾನೆಯಿಂದ ನಾಷ್ಟನ ಮಾಡಿಲ್ಲ, ಅದಕ್ಕೆ ಮಾಡಂತಂದು ಹೇಳಿದ್ರೆ ಇಲ್ಲಿ ಬನ್ನಿ ಅಂತ. ಹೌದಾ ಆಂಚಿ, ನಾನು ಈಗಷ್ಟೇ ಕೇಳಿದೆ. ನಂದು ಆಯಿತು ಟಿಫನು ಅಂತ ಹೇಳಿದ್ದಾಳಲ್ಲ. ಯವ್ವ, 3 ದಿನ ತಕ್ಕಿಗೆ ತಿನ್ನು, ಊಟ ಮಾಡು, ನಾಷ್ಟ ಮಾಡು, ಅದು ಮಾಡು, ಇದು ಮಾಡಿ ಎಲ್ಲ ಹೇಳಿದೆ. ಯಾಕೆ ಯಾವ ಹೋಗ್ತಾ ಇದ್ದಾಳೋ ಗೊತ್ತಿಲ್ಲ. ಒಟ್ಟಾಕಿಗೆ ಏನೂ ಗೊತ್ತಾಗತ್ತಿಲ್ಲ, ಹಂಗಾಗಿತ್ತು ನೋಡು. ನನಗೆ ಹೇಳ್ತಾರೆ, ನನಗಿಂತ ಮೊದಲು ನಿಮಗೂ ಹಂಗಾಗುತ್ತೆ, ಹೌದಿಲ್ರಿ ಅತ್ತಿ? ನೀವು ಇಬ್ಬರು ಮಾಡೋದು ನೋಡಿದರೆ ಗಿರಿ ದೇಶ ಬಿಟ್ಟು ಹೋಗ್ತಿದ್ದಾನೆ, ನಮ್ಮನ್ನೆಲ್ಲ ಬಿಟ್ಟು ಅನ್ನೋ ಥರ ಮಾತಾಡ್ತಾ ಇದ್ದೀರಿ. ಅವನು ಹೋಗ್ತಾ ಇರೋದು ಟ್ರೈನಿಂಗಿಗೆ, ಸ್ವಲ್ಪ ದಿನ ಮಟ್ಟಿಗೆ ಮಾತ್ರ, ಮತ್ತೆ ಬರ್ತಾನಲ್ಲ, ಬಿಡಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಅಯ್ಯಯ್ಯ ಜ್ಯೋತಿಕಾ, ನನಗೆ ನನ್ನ ಮಗ ಟ್ರೈನಿಂಗ್ ಹೋಗ್ತಾನೆ, ಭಾಳ ದಿವ್ಸಕ್ಕೆ ವಾಪಸ್ ಬರ್ತಾನೆ ಅಂತ ನಂಗೆ ಬೇಜಾರಿಲ್ಲ. ರಾಣಿನ ಬಿಟ್ಟಿರ್ಬೇಕಲ್ಲ, ಅವನಿಗೂ ಬೇಜಾರಾಗ್ತೈತಿ, ಲೇಕಿಗೂ ಬೇಜಾರಾಗ್ತೈತಿ, ಇಕ್ಕಿ ನೋಡಿ ನನಗೂ ಬೇಜಾರಾಗುತ್ತೆ, ನಾನು ನೋಡಿ ಇವ್ರಿಗೂ ಎಲ್ಲರೂ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಕಲ್ಲ ಅಂತ ನನಗೆ ಬೇಜಾರು. ಓ ಹೌದಾ ಆಂಚಿ, ಇದೊಂದು ಥರ ಚೆನ್ನಾಗಿದೆ. ನೋಡು ರಾಣಿ, ನೀನು ಬೇಜಾರು ಮಾಡಿಕೊಂಡ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಗೆ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾರ್ಮಲ್ ಆಗಿ ಇದ್ದು ಬಿಡು, ಓಕೆ? ಬರುವ, ನಾಷ್ಟ ಮಾಡ. ಅತ್ತಿರಿ, ನೀವು ಮಾಡಿದ್ರಿ? ಜ್ಯೋತಿಕಂದು ಆತನ? ನಂದು ಅಂಕಲ್ ಜೊತೆಗೆ ಆಯಿತು. ನಾನು ಮಾಡಿಲ್ಲ, ನೀನು ಬಾ, ಇಬ್ಬರ ಜೊತೆಗೆ ಮಾಡೋದಂತ. ನೋಡ್ರಿ ಅತ್ತಿ. ರಾಣಿ, ಬೇಜಾರು ಮಾಡ್ಕೋಬೇಡವಾ, ನೀ ಹಿಂಗೆ ಮಕ್ಕ ಮಾಡ್ಕೊಂಡಿದ್ರೆ ಅವನಿಗೂ ಬೇಜಾರಾಗ್ತೈತಿ, ಮತ್ತು ಅವ ಹೋಗಲ್ಲ ಅಂತ ಕೂತ್ರೆ ಏನು ಮಾಡೋದು? ಭಾಳ ಆಸೆ ಪಟ್ಟು ಚಿಕ್ಕವಿರಾಗಿಂದನೂ ಅವಂಗೆ ಪೊಲೀಸ್ ಆಗ್ಬೇಕನ್ನೋದು ಭಾಳ ಅಂದರೆ ಭಾಳ ಆಸೆ ಇತ್ತು. ಅವನ ಆಸೆ ನೆರವೇರ್ಸಾಕತ್ತೈತಿ, ಅದು ಎಲ್ಲ ನೀನು ಕಾಲ್ಕೋಣ ಅಂತಲೇ ಅಂತೀನಿ ನಾನು. ಈ ಬಂದಲ್ಲಿ ಮನೆಯಾಗ ಇಷ್ಟೆಲ್ಲ ಖುಷಿ ವಿಚಾರಣೆ ಆಗ್ತೈತಿ, ಬೇಜಾರು ಮಾಡ್ಕೋಬೇಡವಾ? ಹ್ಞೂ ರೀ ಅತ್ತಿ, ನನಗೇನು ಅವ್ರು ಪೊಲೀಸ್ ಆಗೋದೇನು ಬೇಜಾರು ಆಗತ್ತಿಲ್ಲ ರೀ, ಅದು ಬಿಟ್ಟಿರ್ಬೇಕಲ್ಲ ಅನ್ನೋದೇ ಬೇಜಾರು. ನನಗೂ ಅರ್ಥ ಆಕತ್ತವ, ಹೊಸ್ದಾಗಿ ಮದುವೆ ಆಗೀರಿ, ಈಗಷ್ಟೇ ಜೀವನ ಶುರು ಆಗೈತಿ, ಈಗ ಗಂಡನ ಬಿಟ್ಟಿರೋದು ಅಂದರೆ ಕಷ್ಟ ಆಗಿ ಆಕೈತಿ, ಅದು ನನಗೂ ಗೊತ್ತು. ಹತ್ರ ಹಂಗಂತ ಹೇಳಿ ಆಯ್ತಲ್ವ? ಇಲ್ಲರಿ ಅತ್ತಿ, ನಾನೇನು ಆಗಕ್ಕೆ ಬಿಡಂಗಿಲ್ಲ ರೀ, ಅವ್ರು ಹೋಗಿ ಕೆಲಸ ಮುಗಿಸ್ಕೊಂಡು ಬರಲಿ ರೀ, ನಾನು ಅದು ನಗ್ತಾನೆ ಕಳಿಸ್ತೀನಿ, ನೀವೇನು ಬೇಜಾರಾಗ್ಬೇಡ್ರಿ. ಆಯ್ತು ಬಾ. ಪ್ರಪಂಚ ನೀನೇ, ನನ್ನ ಪ್ರಪಂಚ ನೀನೇ ಎಲ್ಲ ಬೇರೇನಿಲ್ಲ, ಪ್ರಪಂಚ ನೀನೇ. ಕಷ್ಟ ನನ್ನೊಡನೆ ದೂರಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ, ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು, ಪ್ರಪಂಚ ನೀನೇ, ನನ್ನ ಪ್ರಪಂಚ ನೀನೇ. ಎಲ್ಲಿಂದ ಹಾಡಕತ್ತಾರೆ ಇವರು? ಎಲ್ಲಿದಾರಂತೂ ಕಾಣಿಸ್ತಾರಲ್ಲ ಗಿರಿ. ರಾಣಿ,
ನೀನು ಖುಷಿಯಾಗಿರಲಿ ಅಂತ ನಾನು ಹಾಡಾಡಿದ್ರೆ ಅಳ್ತಾ ಇದೆಯಲ್ಲ, ಅಷ್ಟೊಂದು ಕೆಡ್ದಾಗಿತ್ತ ನಾನು ಹಾಡಿದ್ದು. ನಿನ್ನೆದುರಲಿ ನಾನು ನನ್ನೆದುರಲಿ ನೀನು ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ ನೀ ಪ್ರಾಣವು ನನಗೆ ಈ ಪ್ರಾಣವು ನಿನಗೆ ಉಸಿರಾಗಿರು ಹೀಗೆ ಉಸಿರ ಕೊನೆವರೆಗೆ. ರಾಣಿ, ನೀನು ನಾನು ಎಷ್ಟು ಪ್ರೀತಿಸ್ತೀಯಲ್ಲ ಅದಕ್ಕಿಂತ 100ರಷ್ಟು ನಾನು ನಿನ್ನನ್ನು ಪ್ರೀತಿಸ್ತೀನಿ. ಲೆಕ್ಕ ಹೇಳುವಷ್ಟು ಪ್ರೀತಿಸಲ್ವಿ, ಲೆಕ್ಕ ಇಲ್ಲದಷ್ಟು ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ನಿನ್ನಂಥ ಹುಡುಗಿ ಇಡೀ ಪ್ರಪಂಚದಾಗ ನನಗೆಲ್ಲೂ ಸಿಗ್ತಿರಲಿಲ್ಲ. ಅದಕ್ಕೆ ನಿನ್ನ ಪ್ರೀತಿಸಿ ಅಷ್ಟು ದಿವಸ ವೇಟ್ ಮಾಡಿ ನಾನು ನಿನ್ನನ್ನು ಮದುವೆ ಆಗಿರೋದು. ಇಲ್ಲ ರೀ, ನಿಜವಾಗ್ಲೂ ಇದು ನನ್ನ ಅದೃಷ್ಟ ಅಂತಾನೆ ಹೇಳ್ತೀನಿ. ನಾನು ಹುಟ್ಟಿದಾಗಿಂದನೂ ಬರೀ ಕಷ್ಟನೇ ನೋಡ್ಕೊಂಡು ಬಂದಿರೋ ನಾನು ನಿಮ್ಮನ್ನು ಪ್ರೀತಿ ಮಾಡಾಕತ್ತಾಗಿಂದ ಪ್ರೀತಿ ಅಂದ್ರೆ ಏನು, ಅದರ ಬೆಲೆ ಅಂದ್ರೆ ಏನು, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸಾಕತ್ತೀನಿ ಅಂತ ನನಗೆ ಅರ್ಥ ಆಗಕತ್ತೈತ್ರಿ. ನೀವು ಪೊಲೀಸ್ ಆಗೋದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಐತಿ. ನನಗೆ ಅದಕ್ಕೆ ಬೇಜಾರಾಗಕತ್ತಿಲ್ಲ. ಇಷ್ಟು ಪ್ರೀತಿ ಮಾಡೋ ನಿಮ್ಮನ್ನ ಹೆಂಗೆ ಬಿಟ್ಟಿರೋದಂದ್ರೆ ನನಗೆ ಆಗಿರೋ ದೊಡ್ಡ ಪ್ರಶ್ನೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಇನ್ನೊಂದು ಸ್ವಲ್ಪ ದಿವಸ ಹುಡುಗಿ, ಇನ್ನೊಂದು ಸ್ವಲ್ಪ ದಿವಸ ಆಮೇಲೆ ಇಬ್ಬರು ಜೊತೆಗೇ ಇರ್ತೀವಿ. ಟ್ರೈನಿಂಗ್ ತಾನೇ ಹೋಗ್ತಾ ಇರೋದು. ನಾನು ಕೆಲಸ ಸಿಕ್ಕ ಮೇಲೆ ಟ್ರೈನಿಂಗ್ ಮುಗಿದ್ಮೇಲೆ ಇಬ್ಬರು ಜೊತೆಗೇ ಇರೋಣ, ಆಯಿತಾ? ನನ್ನ ಜೊತೆಗೇ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಯಾವುದೇ ಊರಿಗೆ ಹೋದರೂ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನೀನೇನು ಚಿಂತೆ ಮಾಡಬೇಡ, ಸ್ವಲ್ಪ ದಿವಸ ಆರಾಮಾಗಿರು, ಆಯಿತಾ? ನೋಡು ಬಂಗಾರ, ನಿನ್ನ ಮುಖದಾಗಿರೋ ಸ್ಮೈಲ್ ಎಷ್ಟು ಚಂದ ಇರುತ್ತೋ ಹಂಗೆ ನಾನು ಚೆನ್ನಾಗಿರ್ತೀನಿ. ಇವತ್ತೇ ಲಾಸ್ಟು, ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರಬಾರ್ದು, ಸರಿನಾ? ಇಲ್ಲ ಅಂದರೆ ನಾನು ಹತ್ಬಿಡ್ತೀನಿ. ರಾಣಿ, ಏನು ಹುಡುಗರು ಏನೋ ನೀವು, ನಿಮ್ಮನ್ನು ಕರೆದು ಸಾಕಾಗತ್ತೆ. ನಾ ಕರೆದು ಹೋಗಿ 1 ತಾಸು ಆಯ್ತು, ನೀನು ಅಷ್ಟ ಮಾಡದೇ ಇಲ್ಲ. ಆ ಸುಸ್ಲವಾಗಿ ಕರೆಕ್ಟ್ ಬಂದಿದ್ದ, ಏನೋ ಸ್ವಲ್ಪ ಕೆಲಸ ಇತ್ತು ಹಾಕಿ ಮನೆಗೆ ಹೋದ್ನಿ. ನಾನು ಹೋಗಿ ಅಲ್ಲೇ ನಾಷ್ಟ ಆತಂದು ಈಗ ನಾಷ್ಟ ಮಾಡ್ಯಾಡೋ ಇಲ್ಲ ಗಿರಿ. ನನಗೂ ಗೊತ್ತಿಲ್ವೇ, ನಾ ಈಗ ಬಂದೆ. ನಾಷ್ಟ ಮಾಡಿಯಾ ರಾಣಿ? ಇಷ್ಟೊತ್ತವ ಎಷ್ಟು ಬೇಜಾರಾಗಿಲ್ಲ ನನ್ನ ಮಗನ. ಈಗ ನೋಡೊಂದು ಸ್ವಲ್ಪ ಮುಖದಾಗ ಕಳೆ ಬಂತಪ್ಪ. ಬರ್ರಿ ರೀ, ನನಗೊಂದು ಆಸೆ ಐತಿ. ಏನ ಹೇಳ, ನಾ ಈಗಲೇ ನೆರವೇರಿಸ್ತೇನೆ. ನೀವು ಹೆಂಗೂ ನಾಳೆ ಊರಿಗೆ ಹೋಗ್ತೀರಲ್ಲ, ಅಲ್ಲಿವರೆಗೂ ನೀವು ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು. ನಂಗೆ ಪ್ರಾಮಿಸ್ ಮಾಡ್ತೀರಾ? ಅದಕ್ಕಂತ ನಾ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟೇನೆ. ಇವತ್ತು ಸಂಜೆನ ನಿನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ, ಎಲ್ಲೂ ಹೋಗಲ್ಲ, ಆಯ್ತಿಲ್ಲ? ನೀ ಅಡುಗೆ ಮನೆಗೆ ಹೋಗ್ಬೇಡ, ನಾ ಅವನ ಮುಂದೆ ಹೇಳ್ತೀನಿ. ಅವ ಇವತ್ತೊಂದು ದಿವಸ ಅಡುಗೆ ನೋಡ್ಕೊಂಡು ನಾಳಿಂದಕ್ಕೆ ಮಾಡ್ತಾ ಅಂತೆ, ನೀನು ತಲೆ ಕೆಡಿಸ್ಕೊಬೇಡ. ಹಿಂಗೆ ಹೋಗಕ್ಕೆ ಫೋನವ್ರು ಹಚ್ಚಂಗಪ್ಪ, ನಾಳೆಗೆ ಬೇಕಾರೆ ಸುಧಾನ್ ಕರ್ಕೊಂಬಂದು ಭೇಟಿ ಆಗಲಿ. ರಿಂಗ್ ಆಗತೈತಿ, ಯಾರು ಎಬ್ಬಸ್ವಲ್ರಲ್ಲ, ಏನು ಮಾಡಕತ್ತಾರೋ ಏನೋ. ಯಾವುದೋ ಫೋನ್ ಬರಾಕ್ತೈತಿಲ್ಲ. ಹಲೋ ರೀ, ನಾನು ಹಿಂಗೆ ಮಾತಾಡೋದು. ಓ ಬೀಗ್ರೆ, ನಾನು ಮಾತಾಡೋದ್ರಿ ಈ ಕಡೆಯಿಂದ. ಆರಾಮದಿರಲ್ಲ? ಆರಾಮದೇನು ನೋಡ್ರಿ, ನೀವು ಹೆಂಗದಿರಿ? ನೀವು ಆರಾಮದಿರಲ್ಲ? ರಾಣಿ ಆರಾಮದಾಳಲ್ಲ? ಎಲ್ಲರೂ ಆರಾಮದಿರಲ್ಲ? ನಾವೆಲ್ಲರೂ ಆರಾಮದೇವ್ರಿ, ನೀವೆಲ್ಲರೂ ಆರಾಮದಿರಲ್ಲ? ಸುಧಾ ನನ್ನ ಮೊಮ್ಮಗ ಏನು ಮಾಡತ್ತನ್ರಿ? ಹಾಂ ಅದಾರಿ, ಅಡುಗೆ ಮಾಡತ್ತಾಳ. ಈಗ ಹೊರಗೆ ಹೊತ್ಕೊಂಡು ಹೊರಗೆ ಹೋಗ್ಯಾನ್ರಿ ಅವ್ನು. ಏನಿಲ್ರಿ, ನಾಳೆ ಗಿರಿ ಟ್ರೈನಿಂಗ್ ಸಂಬಂಧ ಹೊಂಟಿದ್ದ, ಅದಕ್ಕೆ ನೀವು ಮತ್ತು ಹುಡುಗನ ಕರ್ಕೊಂಡು ಸುಧಾನ್ ಕರ್ಕೊಂಡು ಬಂದು ಭೇಟಿ ಹೋಗ್ತೀರೇನ ಅಂತಂದು ಹಚ್ಚಿದ್ನಿ ಹೇಳ್ರಿ. ಮತ್ತು ಆಮೇಲೆ ನಮ್ಗೆ ಯಾಕೆ ಹೇಳಿಲ್ಲ ಅನ್ಬಾರ್ದಲ್ಲ, ಅದಕ್ಕೆ ಸುಧಾನ್ಗೂ ಭೇಟಿ ಹಂಗೆ ಹಾಕಿದ್ವಿ. ನೀವು ಬಂದುಬಿಡ್ರಿ ಪಾಪನ ಕರ್ಕೊಂಡು. ಹೌದೇನ್ರಿ, ಚಲೋ ಆತಾಳ್ರಿ. ನಾಳೆಗೆ ಮುಂಜಾನೆ ನಾವು ಬಂದುಬಿಡ್ತೀವಿ ರೀ, ಅಷ್ಟು ನಾವು ಭೇಟಿ ಹಾಕಿ ಬರ್ತೀವಿ. ಆಯ್ತು ತಗೋರಿ, ನೀವೇನು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ನಾವು ಮಾಡ್ಕೊಂಬರ್ತೀವಿ. ಚಕ್ಲಿ ಉಂಡೆ ಆಮೇಲೆ ಚೋಡ ಮಾಡ್ಕೊಂಬರ್ತೀನಿ, ಅವನ್ನ ಕಟ್ಟಾಕತ್ತಿರ್ಬೇಕು. ಅಯ್ಯೋ ಅದನ್ನೆಲ್ಲ ಏನು ಒಯ್ಯಂಗಿಲ್ಲ ಅಂತ್ರಿ. 3 ದಿವಸದಿಂದ ಈಕೆ ಅದನ್ನೇ ಕೇಳತ್ತಾರ, ನೀವು ಏನು ಮಾಡಲಿ ಅಂತ. ಅವ್ರಿಗೆ ಎಲ್ಲ ಊಟ ಅಲ್ಲೇ ಕೊಡ್ತಾರಂತ, ಹಂಗಾಗಿ ಏನು ಒಯ್ಯಂಗಿಲ್ಲ ಅಂತ್ರಿ. ಹಂಗಾಗಿ ನೀವೇನು ಮಾಡ್ಕೊಂಬರ್ಬೇಡ್ರಿ, ಹಂಗೆ ಬರೀ ಬೆಳಗ್ಗೆ. ಆಯ್ತು ತಗೋರಿ, ಬರ್ತೀವಿ. ಅತ್ತೀರಿ ಅವ ಹಚ್ಚಿದ್ಲನ? ಹೌನವ, ಅದೇ ಮನೆ ಹೇಳಿದ್ರಲ್ಲ ಈ ವಾರದಾಗ ಹೋಗ್ತಾನಂತ ಹೇಳಿ. ನಿಮ್ಮನ್ನ ನಾಳೆಗೆ ಟ್ರೈನಿಂಗ್ಗೆ ಟ್ರೈನ್ನೇ ಹೊಂಟಾನಂತ, ಅದಕ್ಕೆ ಭೇಟಿಯಾಗಿ ಕಳಿಸಿ ಹೋಗಕತ್ರೆ ಬರ್ತೀವಿ.